ಇತ್ತೀಚೆಗೆ ನಾವು ಒಂದು ಜಾಬ್ನ ಮಾಡ್ತಿದ್ದೆ. ಮಾಡುವಂಥ ಸಮಯದಲ್ಲಿ ಈ ಮ್ಯಾನೇಜರ್ಗಳ ಕಾಟ ತಪ್ತಾ ಇರಲಿಲ್ಲ. ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ತುಂಬಾ ಕಾಟ ಕೊಡ್ತಾ ಇದ್ರು. ಬಟ್ ಇಲ್ಲೊಂದು ಘಟನೆನ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಸೊ ಅದನ್ನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬೋದು ಮಾತುಗಳಲ್ಲಿ ಮಾತ್ರ, ಬಟ್ ಎಡಿಟಿಂಗ್ ಅಷ್ಟೇನು ಚೆನ್ನಾಗಿ ಮಾಡಿರಲ್ಲ. ಬಿಕಾಸ್ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಅಂತ ಮಾತ್ರ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಸ್ವಿಗ್ಗಿಯಲ್ಲೆಲ್ಲ ಪ್ರೊಟೆಸ್ಟ್ ಆಯಿತು. ಸ್ವಿಗ್ಗಿ ಮ್ಯಾಂಗ್ಳೂರು ಕಡೆಯಿಂದ ತುಂಬ ದೊಡ್ಡ ಪ್ರೊಟೆಸ್ಟ್ ಆಯಿತು. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ನಾವು ನೋಡೋದಕ್ಕೆ ಹೋದರೆ ಇಷ್ಟು ದೊಡ್ಡ ಪ್ರಮಾಣದ ಸ್ಟ್ರೈಕ್ ಎಲ್ಲೂ ಕೂಡ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ರೀತಿಯಾದಂಥ ಪ್ರೊಟೆಸ್ಟ್ಗಳು ನಡೀತು. ಪ್ರೊಟೆಸ್ಟ್ ಆದಂತಹ ಫಸ್ಟ್ ಡೇ ಈ ಮ್ಯಾನೇಜರ್ಗಳು ಮತ್ತು ಅವರಲ್ಲಿದ್ದಂಥ ಒಂದು 4-5 ಜನ ಬಂದು ಈ ಬಗ್ಗೆ ಎಲ್ಲ ಮಾತಾಡಿದ್ರು. ಇದ್ರ ಬಗ್ಗೆ ಎಲ್ಲ ತುಂಬ ಆರ್ಗ್ಯುಮೆಂಟ್ಸ್ಗಳು ಕೂಡ ನಡೆಯುತ್ತೆ. ಸೊ ಅದಾದ ನಂತರ ಬಾಗಿಲು ಹಾಕ್ಕೊಂಡು ಹೋದಂತಹ ಈ ಕಂಪನಿಯ ಮ್ಯಾನೇಜರ್ಗಳು ಮಂಗಳೂರಲ್ಲಿ ಇದ್ದಾರಾ ಅಥವಾ ಇಲ್ವಾ ಅನ್ನೋದೇ ತುಂಬ ಜನರ ಪ್ರಶ್ನೆ. ಸೊ ಏನಾಗಿದೆ ಘಟನೆ ಅನ್ನೋದನ್ನು ಸ್ವಲ್ಪ ವಿವರಣಾತ್ಮಕವಾಗಿ ತಿಳ್ಕೊಂಡು ಬರೋಣ ಬನ್ನಿ. ಯಾವಾಗ ಸ್ಟ್ರೈಕ್ ನಡೀತೋ ಅವತ್ತಿನಿಂದ ಈ ಮ್ಯಾನೇಜರ್ಗಳು ಆಫೀಸ್ಗೆ ಬರ್ತಾ ಇಲ್ಲ ಅಂತೆ. ಎಷ್ಟು ಗಂಟೆ? ಬೆಳಿಗ್ಗೆಯಿಂದ ಹೋಗಿ ರಾತ್ರಿ ತನಕ ಕೂತ್ಕೊಂಡ್ರೂ ಕೂಡ ಆಫೀಸಲ್ಲಿ ಯಾರೂ ಇರಲ್ಲ, ಕೇವಲ ಸೆಕ್ಯೂರಿಟಿ ಮಾತ್ರ ಇರ್ತಾರೆ. ಸೊ ಇದಕ್ಕೆ ಕಾರಣ ಏನು ಅಂತ ಅಂದ್ಕೊಂಡ್ರೆ, ಇತ್ತೀಚೆಗೆ ಯಾರೆಲ್ಲ ಮೆಸೇಜ್ ಮಾಡ್ತಾರೆ ಅವ್ರಿಗೆ ಈ ರೀತಿಯಾದಂಥ ಸಮಸ್ಯೆ ಇದೆ, ಸ್ವಿಗ್ಗಿ ಅಂತ ಹೇಳಿದ ತಕ್ಷಣ ಅವರ ID ಡಿಆಕ್ಟಿವೇಟ್ ಆಗೋದಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಅಂತ ಹೇಳಿನೇ ಮ್ಯಾನೇಜರ್ಗಳನ್ನು ಮುಂದೆ ಕೆಲವೊಂದು ಅಸಿಸ್ಟೆಂಟ್ಗಳನ್ನು ಕೂಡ ಇಟ್ಟಿರ್ತಾರೆ. ಸೊ ಈ ಪ್ರಾಬ್ಲಮ್ನ ಎಲ್ಲಿಂದ, ಮಂಗಳೂರಿಂದ ಅಂತ ಹೇಳಿದ್ರೆ ಮಂಗಳೂರಿಗೆ ಒಂದು ಆಫೀಸನ್ನು ಓಪನ್ ಮಾಡ್ತಾರೆ. ಸೊ ಅಲ್ಲಿಂದ ಎಲ್ಲನೂ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಕಸ್ಟಮರ್ ಕೇರ್ ಸಪೋರ್ಟ್ ಏನಿದೆ ಅದೆಲ್ಲದಕ್ಕೂ ವರ್ಕ್ ಆಗಲ್ಲ ಅಂತ ಹೇಳಿ. ಆದರೆ ಈ ID ಡಿಆಕ್ಟಿವೇಟ್ ಆದ ನಂತರ ಯಾರೆಲ್ಲ ಮೆಸೇಜ್ ಮಾಡ್ತಾರೆ ನೋಡಿ, ಅವ್ರು ಮೆಸೇಜ್ ಮಾಡಿದ ತಕ್ಷಣ 2-3 ರಿಪ್ಲೈ ಬರುತ್ತೆ. ಅದಾದ ನಂತರ ಬ್ಲಾಕ್ ಮಾಡಿ ಇಡ್ತಾ ಇದ್ದಾರಂತೆ. ಸೊ ಇದೊಂದು ಸ್ವಲ್ಪ ಫನ್ನಿಯಾಗಿ ನನಗೆ ಅನಿಸ್ತು. ಏನಕ್ಕೆ ಅಂತ ಹೇಳಿದ್ರೆ, ಯಾವುದೇ ಮ್ಯಾನೇಜರ್ಗೆ ಇರುವಂತಹ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಯಾವ ಕರ್ಮದ ಮ್ಯಾನೇಜರ್ ಅಂತ ನನಗಂತೂ ಗೊತ್ತಿಲ್ಲ. ಹಾಗೇನೆ ಇತ್ತೀಚೆಗೆ ಸೆಕೆಂಡ್ ಟರ್ಮಲ್ಲಿ ಯಾವಾಗ ಸ್ಟ್ರೈಕ್ ನಡೀತು ನೋಡಿ, ಅದಾದ ಬಳಿಕ ನಮ್ಮ ಸ್ವಿಗ್ಗಿಯಲ್ಲಿ ಕೆಲಸ ಮಾಡುವಂಥವರು ಎಲ್ಲರೂ ಕೂಡ ಹೋಗಿ ಒಂದ್ಸಲ 2-3 ದಿನಗಳ ಹಿಂದೆ ಅಂತ ಹೇಳಿದ್ರೆ ಒಂದು 7-8 ಸಲ ಎಲ್ಲರೂ ಹೋಗಿ ಆಫೀಸ್ನಲ್ಲಿ ಕೂತ್ಕೊಳ್ತಾರೆ. ಬಟ್ ಯಾರೂ ಕೂಡ ಬರಲ್ಲ. ಸೆಕ್ಯೂರಿಟಿ ಹೇಳೋ ಪ್ರಕಾರ ಅಲ್ಲಿಗೆ ಮ್ಯಾನೇಜರ್ಗಳು ಬರಲ್ಲ ಅಂತೇಳಿ. ಫೀಲ್ಡಲ್ಲಿ ಇದ್ದಾರೆ ಅಂತ ನೋಡಿದ್ರೆ ಫೀಲ್ಡಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಸ್ವಿಗ್ಗಿಯವ್ರಿಗೂ ಕೂಡ, ಕೆಲಸ ಮಾಡೋವ್ರಿಗೂ ಕೂಡ ಒಂದು ಡೌಟ್ ಆಗಿದೆ ಎಲ್ಲಿದ್ದಾರೆ ಅನ್ನೋದು. ಸೊ ಮುಖ ತೋರಿಸದೆ ಈ ರೀತಿಯಾದಂತಹ ಏನು ಬೆಳವಣಿಗೆ ಇದೆ ನೋಡಿ, ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರ ಜೊತೆಲಿ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಆ್ಯಸ್ ಎ ಮ್ಯಾನೇಜರ್ ಆಗಿ. ಅದಕ್ಕೆ ಅಂತ ಹೇಳಿನೇ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಅವ್ರು ಕ್ಯಾರಿ ಮಾಡ್ತಾ ಹೋಗಬೇಕಾಗುತ್ತೆ. ಆದರೆ ಇಲ್ಲಿ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಯಲ್ಲಿ ಇದರ ಮುಖ್ಯಸ್ಥರು ಏನಿದ್ದಾರೆ, ಸ್ಟ್ರೈಕ್ ಮಾಡಿದ್ರು, ಅದಾದಮೇಲೆ ಏನೆಲ್ಲ ಕೆಲಸ ಮಾಡಿದ್ರು, ಅವ್ರು ಯಾರು ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಇದನ್ನು ನಾವು ಗಮನಿಸಬೇಕು. ಹಾಗೆಯೇ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಏನು ಅಂತ ಹೇಳಿದ್ರೆ, ಸ್ವಿಗ್ಗಿಯಲ್ಲಿ ದುಡಿಯೋದು ಓಕೆ, ಆದರೆ ಈ ರೀತಿಯಾದಂತಹ ಏನು ಅನ್ಯಾಯ ಇದೆ, ಪ್ರತಿ ಸಾರಿ ನಾನು ವಿಡಿಯೋ ಮಾಡ್ತಾನೆ ಬರ್ತಾ ಇದ್ದೀನಿ ಈ ರೀತಿಯಾದಂತಹ ಆಗ್ತಾ ಇದೆ ಅನ್ನೋದನ್ನು. ಬಟ್ ಅದನ್ನು ಎಷ್ಟು ಜನ ತೊಗೊಂಡಿದ್ದಾರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ನಾವಿಲ್ಲಿ ತಿಳ್ಕೊಬೇಕು, ನಮಗೆ ಯಾವುದೇ ಫರ್ಮಿಂದ, ಯಾವುದೇ ಕಂಪನಿಯಿಂದ ಅನ್ಯಾಯ ಆಗ್ತಿದೆ ಅಂತ ಹೇಳಿದರೆ ಫಸ್ಟ್ ಅದನ್ನು ಬಿಟ್ಟು ಹೋಗಬೇಕು. ಅದು ನಮ್ಮ ಪಾಲಿಸಿ ಆಗಿರಬೇಕು. ಏನಕ್ಕೆ ಅಂತ ಹೇಳಿದರೆ, ದುಡಿಯುವವರು ಇದ್ದರೆ ದುಡಿಸೋರು ತುಂಬ ಜನ ಇರ್ತಾರೆ. ಸಂಬಳ ಕೊಡದೆ ಅಥವಾ ನಿಮಗೆ 10-20 ಅನ್ನೋ ಭಿಕ್ಷೆ ಹಾಕಿ ನಿಮ್ಮನ್ನು ದುಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ಇಲ್ಲಿಂದ ಮೂವ್ ಆನ್ ಆಗಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ಅಟ್ಲೀಸ್ಟ್ ಸ್ವಾಭಿಮಾನ ಇರಲಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳ್ತಾ ಇರೋದು, ಅಟ್ಲೀಸ್ಟ್ ಸ್ವಾಭಿಮಾನ ಬೆಳೆಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ವಿಚಿತ್ರವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಕೆಲಸ ಇದೆ. ಈ 10-20 ರೂಪಾಯಿಗೆ ದುಡಿಬೇಕು ಅನ್ನುವಂತಹ ಅವಶ್ಯಕತೆ ಸದ್ಯ ಮಂಗಳೂರಿಗೆ ಬಂದಿಲ್ಲ. ಮಂಗಳೂರಿನಲ್ಲಿ 10-20ಗೆ ದುಡಿಬೇಕು ಅನ್ನುವಂಥ ಅವಶ್ಯಕತೆ ಮೇ ಬಿ ಮಂಗಳೂರಲ್ಲಿ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಮಂಗಳೂರಲ್ಲಿ ಬೇಕಾದಷ್ಟು ಕೆಲಸ ಇದೆ. ಹಾಗೆಯೇ ಪ್ರತಿಯೊಬ್ಬರು ಸಹ 1000-2000 ತನಕ ದುಡಿತಿದ್ದಾರೆ ಬೇರೆ ಬೇರೆ ಜಾಬ್ಗಳಲ್ಲಿ, ಬೇರೆ ಬೇರೆ ಕೆಲಸಗಳಲ್ಲಿ. ನಾವು ಇವತ್ತು ಏನು ಅಂದ್ಕೊಳ್ತೀವಿ, ಡೈಲಿ ಸಂಬಳ ಸಿಗೋದು ನಮಗೆ ಬೆಟರ್ ಅಂತ ಅನ್ಕೋತೀವಿ. ಎಸ್, ಹೌದು, ಅದು ಬೆಟರೇ. ಆದರೆ ನೀವಿಲ್ಲಿ ಯೋಚನೆ ಮಾಡಬೇಕು, ಡೈಲಿ ದುಡಿಯೋರು ಕೂಡ 800-900 ತನಕ ದುಡಿತಾ ಇದ್ದಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದರ ಜೊತೆಯಲ್ಲಿ ಇವತ್ತು ಸಂಡೇ ಒಂದು ಸ್ಕ್ಯಾಮನ್ನು ಎಕ್ಸ್ಪೋಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇದರ ವಿಡಿಯೋ ಇವತ್ತು ಸಂಜೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ನೋಡಿ ಲೈಕ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಧನ್ಯವಾದಗಳು.